ರಾಷ್ಟ್ರೀಯ ಹೆದ್ದಾರಿ ಬಂದ್ಗೆ ಅವಕಾಶ ಮಾಡಿಕೊಡದ ಪೊಲೀಸ್. ಖಾರದಿ ಕೇಂದ್ರ ತೆರೆಯಲು ಒತ್ತಾಯಿಸಿ ಕೆಆರ್ಆರ್ಎಸ್ಎಚ್ ಸೇರಿದ ರಾಷ್ಟ್ರೀಯ ಹೆದ್ದಾರಿ ಬಳಿ ಅಧಿಕಾರಿಗಳು ಭರವಸೆ ಧರಣಿ ಇಟ್ಟಂತೆ. ಲಿಂಗಸ್ಕೂರು ತಾಲೂಕಿನ ಗುರುಗುಂಟ ಹಾಗೂ ಗೌಡೂರಿನಲ್ಲಿ ಭತ್ತ ತೊಗರಿ ಖರೀದಿ ಕೇಂದ್ರ ತೆರೆಯುವಂತೆ ಒತ್ತಾಯಿಸಿ ಶುಕ್ರವಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಗುರುಗುಂಟದ ರಾಷ್ಟ್ರೀಯ ಹೆದ್ದಾರಿ ಬಳಿ ಧರಣಿ ಬಿಡಿಸಿತು. ವಿಷಯ ಅರಿತ ರಾಯಚೂರಿನ ಕೃಷಿ ಉಪ ನಿರ್ದೇಶಕರು ಗುರುಗುಂಟ ಧರಣಿ ಸ್ಥಳಕ್ಕೆ ಆಗಮಿಸಿ ಧರಣಿ ನಿರತರೊಂದಿಗೆ ಮಾತುಕತೆಯನ್ನ ನಡೆಸಿದ್ದಾರೆ. ನಂತರ ಮಾತನಾಡಿ, ನಾಳೆ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಿಮ್ಮೊಂದಿಗೆ ಸಭೆ ನಡೆಸಲು ಏರ್ಪಾಟು ಮಾಡುತ್ತೇನೆ ಮತ್ತು ಡಿಸೆಂಬರ್ 25ರ ಒಳಗಾಗಿ ಖರೀದಿ ಕೇಂದ್ರ ತೆರೆಯುತ್ತೇವೆಂದು ಭರವಸೆಯನ್ನ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ಭರವಸೆಗೆ ಮನ್ನಣೆ ನೀಡಿ ಧರಣಿಯನ್ನ ವಾಪಸ್ ಪಡೆದುಕೊಂಡಿದ್ದಾರೆ. ಈ ಧರಣಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ತಾಲೂಕಾ ಅಧ್ಯಕ್ಷ ದುರ್ಗಾ ಪ್ರಸಾದ್ ರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ಬಸವರಾಜ ಅಂಗಡಿ, ಗ್ರಾಮ ಘಟಕ ಅಧ್ಯಕ್ಷ ದುರ್ಗಪ್ಪ, ಹೋಬಳಿ ಅಧ್ಯಕ್ಷ ರಾಮಣ್ಣ, ಲಾಲ್ ಸಾಬ್, ಸಿದ್ದು, ಮಹಮ್ಮದ್ ಸಾಬ್, ಮಹಂತೇಶ್, ಹನುಮಂತ ಎರ್ಜಂತಿ, ಹನುಮಂತ ಈರಪ್ಪ, ನಾಗಪ್ಪ, ಕಾನಡಪುರ ಸಂಘಟನೆಯ ಅಮರಯ್ಯ ಸಾಲಿಮಠ್ ಮತ್ತು ಹೋಬಳಿಯ ರೈತರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಹಟ್ಟಿ ಚಿನ್ನದ ಗಣಿ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಧರಣಿ ನಡೆಸುವುದಾಗಿ ಹೇಳಿದ್ರಿಂದ ಡಿಆರ್ ಪೊಲೀಸ್ ವಾಹನದೊಂದಿಗೆ ಧರಣಿ ನಿರತರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆಗೊಳಿಸಿದ್ರು. ಎಂದಿನಂತೆ ಬಸ್ ಸಂಚಾರ ಸಾಗಿತು. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ತುರ್ವಿಹಾಳ, ಎನ್ಕೆಎಸ್ ಟಿವಿ4 ಲಿಂಗಸ್ಕೂರು. ಆದೇಶ ಆಗಿದೆ ಸರ್, ಮಾಡಿದ್ದು ಮತ್ತೆ ಪಾಲನೆ ಮಾಡಿಲ್ಲ ಅಲ್ಲ, ಮಾಡಿದ ಮೇಲೆ ಒಂದು ಕರೆದು ನಾವು ಓಪನ್ ಮಾಡ್ರಂತ ಸರ್. ಈ ಸಲ ಏನ್ ಮಾಡ್ತೀವಿ ಆದಷ್ಟು ಅನುಕೂಲ ಮಾಡ್ತೀವಿ. ಈ ಸಲ ನೀವು ಏನು ಬೇಕಿಲ್ಲ ಅಲ್ಲ, ಮತ್ತೊಂದು ಸೆಂಟ್ರ್ ಒಂದು ಈಗ ನಿನ್ನೆ ಸಾಬ್ರೇನು ಮಾತಾಡಿದ್ರೆ ನಿಲ್ಸೂರು ಮಾಡ್ತೀರಿ, ಇಲ್ಲ ಆಗಲ್ಲ ಅಂತಂದ್ರೆ ಒಂದಲ್ಲಿ ಆದ್ರೂ ಸಾಕು ತಾಲೂಕಿನಾಗ. ಇಲ್ಲಿ ಅಂತ ತೊಗರಿ ಕೇಂದ್ರಕ್ಕೆ ಆಗ್ಬೋದು, ಇಲ್ಲೊಂದು ದೊಡ್ಡ ಆಗಲಿ ಮಾಡ್ತೀವಿ. ಸರ್ಕಾರ ಆದೇಶ ಮಾಡಿದ ತಕ್ಷಣ ಅಲ್ಲ, ಆದೇಶ ಮಾಡಿದ್ರೆ ಪಾಲನೆ ಮಾಡಿಲ್ಲ ಅಲ್ರಿ. ಅಲ್ಲ, ಹೋದ ವರ್ಷದಲ್ಲ, ಹೋದ ವರ್ಷ ಹಿಂಗೆ ಅಂತಂದ್ರೆ ನಾವೇನು ಕಾಲಬದ್ಧವಾಗಿ ನಾವು ಒಂದು ಲೀಟರ್ ಮನುಷ್ಯನ ಎದುರು ಸೊಲೆ ಕೊಟ್ಟು ಒಂದು ನೀರಿನ ಸೊಲೆ ಕೊಟ್ಟಿವಿ. ಈಗ ಬ್ಯಾಸಿಗೆ ಬೆಳೆ ನೀರು ಕೊಡ್ತೀವಿ ಅಂದ್ರೆ 7 ದಿನ ಬಂದ್ರಿ, 14 ದಿನ ಚಾಲು ಕೊಡಿ, 14 ದಿನ ಚಾಲು ನೋಡ್ರಿ. ಮಸಾರಿ ತಕ್ಕಡಿ ಹೊಲ ಆರ್ತೈತೆ. ರೈತಗ ತೊಗರಿ ಆದ್ಮೇಲೆ ಕೃಷಿ ಕೇಂದ್ರ ತೆಗೆದ್ರೆ ಇದ್ರ ಕಿಮ್ಮತ್ ಏನು? ಈಗ ರೈತರ ಮಾಲ್ ಬಂದ್ಬಿಟ್ಟೆ ಸರ್. ಈಗನೇ ಬಂದ್ರ ಒಟ್ಟ